ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರ ಭಕ್ತರೆಲ್ಲರಿಗೂ ರಾಯರ ಅನುಗ್ರಹ ಚಾನಲ್ಗೆ ಸ್ವಾಗತ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಚಾನಲ್ಗೆ ಇನ್ನೂ ಯಾರೆಲ್ಲ ಹೊಸದಾಗಿ ಬಂದಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ರಾಯರ ಭಕ್ತರು ಯಾರ್ಯಾರೆಲ್ಲ ಇದ್ದೀರೋ ವಿಡಿಯೋಗೊಂದು ಲೈಕ್ ಮಾಡಿ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಯಾರೆಲ್ಲ ರಾಯರ ಅನುಗ್ರಹ ಇನ್ನೂ ನಮಗೆ ಸಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದಾರೋ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥ ವ್ರತನ ಮಾಡಿ ಎಲ್ಲರೂ ಕೂಡ ರಾಯರ ಒಂದು ಅನುಗ್ರಹನ ಪಡ್ಕೊಳ್ಬೋದು. ಇದುವರೆಗೂ ನೀವೇನೇ ಪೂಜೆ ಮಾಡಿದರೂ ರಾಯರು ನಿಮಗೂ ಒಲ್ದಿಲ್ಲ ಅಂತ ಅಂದರೆ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಆ ವ್ರತನ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ರಾಯರು ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ, ನಿಮ್ಮ ಕಷ್ಟನ ಕಳೀತಾರೆ. ಇದು ಒಂದು 7 ದಿನದ ವ್ರತ. ಈ ವ್ರತನ ನೀವು 7 ಗುರುವಾರನಾದರೂ ಮಾಡ್ಬೋದು, ಅಥವಾ ಗುರುವಾರದಿಂದ ಮುಂದಿನ ಗುರುವಾರ ಅಂದರೆ ಕಂಟಿನ್ಯೂಸ್ ಆಗಿ 7 ದಿನ ಆ ರೀತಿ ಬೇಕಾದ್ರೂ ಕೂಡ ಮಾಡ್ಕೊಳ್ಬೋದು. ನಿಮಗೆ ಹೇಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ವ್ರತನ ಆರಂಭಿಸಿ. ರಾಘವೇಂದ್ರ ಸ್ವಾಮಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಬೇಕು. ಗುರುವಾರ ಬಂತು ಅಂದರೆ ರಾಯರ ಭಕ್ತರೆಲ್ರಿಗೂ ಒಂದು ರಾಯರ ಹಬ್ಬ, ಆ ದಿನ ಹಬ್ಬ ಅಂತಲೇ ಅಂದ್ಕೊಳ್ತೀವಿ. ನನಗಂತೂ ಆ ದಿನ ಬಂತು ಅಂದರೆ ಹಬ್ಬನೇ. ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣವೇ ಇರುತ್ತೆ. ರಾಯರ ಆರಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ಅಂತ ಅಂದರೆ ಅದೇನೋ ಒಂದು ಸ್ವರ್ಗ ಸಿಕ್ಕಂಗೆ ನನಗಂತೂ ಪರ್ಸ್ನಲಿ ಆ ರೀತಿ ಫೀಲ್ ಆಗುತ್ತೆ. ರಾಯರ ಭಕ್ತರು ಎಲ್ರಿಗೂ ಅದೇ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಕೆಲವ್ರಿಗೆ ಏನಾಗುತ್ತೆ ಅಂತ ಅಂದರೆ ರಾಯರ ಮೇಲೆ ಭಕ್ತಿ ಇರುತ್ತೆ, ರಾಯರನ್ನ ನಂಬಿರ್ತಾರೆ, ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ನಿಯಮ ಪಾಲನೆ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಅಂಥವ್ರಿಗೆ ಇವತ್ತಿನ ವಿಡಿಯೋ ತುಂಬಾ ಸುಲಭವಾಗುತ್ತೆ. ರಾಯರ ಪೂಜೆನ ಹೇಗೆ ಮಾಡ್ಬೋದು, ಅವರ ಅನುಗ್ರಹನ ಯಾವ ರೀತಿ ಪಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡೋರಿಗೆ ಅರ್ಥ ಆಗುತ್ತೆ, ಮತ್ತು ರಾಯರ ಅನುಗ್ರಹನೂ ಕೂಡ ಪಡ್ಕೊಳ್ತೀರ. ಈ 7 ಗುರುವಾರಗಳು ಅಥವಾ 7 ದಿನ ಪೂಜೆ ಏನು ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈ 7 ದಿನ ಮುಗಿಯೋ ಅಷ್ಟರಲ್ಲಿ ನಿಮಗೆ ನಿಮ್ಮ ಮನಸ್ಸಲ್ಲೇ ಒಂದು ಧನಾತ್ಮಕ ಮಾರ್ಗ ಅಂದರೆ ಒಂದು ಪಾಸಿಟಿವ್ ರೂಟ್ ಅನ್ನೋದು ಸೃಷ್ಟಿ ಆಗಿರುತ್ತೆ. ಈ ಪೂಜೆ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಭಕ್ತಿ ಇಟ್ಕೊಂಡಿರಬೇಕು. ಆವಾಗ ಮಾತ್ರ ರಾಯರು ನಮ್ಮ ಜೊತೆ ಇದ್ದಾರೆ ಅನ್ನೋ ಅವ್ರ ಉಪಸ್ಥಿತಿ ನಾವು ಖಂಡಿತವಾಗ್ಲೂ ಫೀಲ್ ಮಾಡ್ಬೋದು. ನಮಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಜೊತೆ ಇದ್ದಾರೆ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಬನ್ನಿ ಹಾಗಾದರೆ ಪೂಜೆ ಮಾಡೋ ವಿಧಾನನ ಹೇಗೆ ಅಂತೇಳಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾವು ಪೂಜೆ ಮಾಡೋದಕ್ಕೆ ಅಂತೇಳಿ ಏನು ಜಾಗನ ಆಯ್ಕೆ ಮಾಡ್ಕೋತೀವಲ್ವ, ಪೂಜೆ ಕೋಣೆ, ಆ ಕೋಣೆ ಮಧ್ಯಭಾಗದಲ್ಲಿ ನಾವು ರಾಯರ ಫೋಟೋನ ಇಡಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ದೇವ್ರ ಮನೆಯಲ್ಲಿ ಅಷ್ಟೊಂದು ಜಾಗ ಇಲ್ಲ ಅಂತ ಅಂದರೆ ನೀವು ಹಾಲಲ್ಲೇ ಕೂಡ ದೇವ್ರ ಮನೆ ಮುಂದುಗಡೆ ಹಾಲಲ್ಲಿ ಜಾಗ ಇರುತ್ತಲ್ಲ ಅಲ್ಲೇ ಸ್ವಲ್ಪ ಜಾಗನ ಮಾಡಿಕೊಂಡು ಮಧ್ಯದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾಕೆ ಅಂದರೆ ಈ ಪೂಜೆ ನಂತರ ಪ್ರದಕ್ಷಿಣೆ ಹಾಕೋದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ. ಹಾಗಾಗಿ ಸ್ವಲ್ಪ ನಾವು ಪ್ರದಕ್ಷಿಣೆ ಹಾಕೋಕ್ಕೆ ಎಷ್ಟು ಜಾಗ ಇದೆ ನೋಡಿಕೊಂಡು ನಾವು ಸ್ಥಳನ ಚೂಸ್ ಮಾಡ್ಕೋಬೇಕಾಗತ್ತೆ. ಯಾರು ರಾಯರ ಪೂಜೆನ ಮಾಡೋಕ್ಕೆ ರೆಡಿ ಇದ್ದೀರೋ ಅಂಥವ್ರಿಗೆ ಕೆಲವೊಂದಷ್ಟು ನಿಯಮಗಳಿದೆ. ಆ ನಿಯಮಗಳು ಏನು ಅಂತ ಅಂದರೆ, ಮೊದಲನೇದಾಗಿ ನೀವು ಆ 7 ದಿನವೂ ಕೂಡ ಹಾಸಿಗೆ ಮೇಲೆ ಮಲಗಬಾರ್ದು. ಬದಲಾಗಿ ಒಂದು ಚಾಪೆನ ತಗೊಂಡು ಚಾಪೆ ಮೇಲೆ ಮಲಗಬೇಕಾಗತ್ತೆ. ನಂತರ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರ್ತಕ್ಕಂಥ ಪದಾರ್ಥಗಳನ್ನ ತಿನ್ನಬಾರ್ದು. ಹಾಗೆ ಹೊರಗಡೆ ಕೂಡ ಏನೂ ತಿನ್ನಬಾರ್ದು. ಏನೇ ನೀವು ತಿನ್ನೋದಾದ್ರೂ ಕೂಡ ಮನೆಯಲ್ಲಿ ಮಾಡಿರ್ತಕ್ಕಂಥ ಆಹಾರನೇ ತಿನ್ನಬೇಕು. ಆದಷ್ಟು ಈ ನಾನ್ ವೆಜ್ ಮಾಂಸಾಹಾರಗಳನ್ನ ಆ ದಿನಗಳಲ್ಲಿ ತ್ಯಜಿಸಬೇಕು. ರಾಯರ ಪೂಜೆ ಪ್ರಾರಂಭಿಸೋದಕ್ಕಿಂತ ಮೊದಲು ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಬೇಕು. ಹಾಗೆ ಮನಸ್ಸಿನ ಮೇಲೆ ನಮಗೆ ನಮ್ಮ ನಿಯಂತ್ರಣ ಇರಬೇಕು. ಪೂಜೆಯಲ್ಲಿ ನಮ್ಮ ಮನಸ್ಸು ಕೇವಲ ಪೂಜೆ ಮೇಲೆ ಮಾತ್ರ ಕೇಂದ್ರೀಕೃತವಾಗಿರಬೇಕು. ನಾವು ನಮ್ಮ ಕಷ್ಟಗಳನ್ನು ರಾಯರಿಗೆ ಶುದ್ಧ ಮನಸ್ಸಿನಿಂದ ತಿಳಿಸುವಾಗ ರಾಯರು ನಮ್ಮ ಕಷ್ಟನ ಕೇಳಿಸ್ಕೊತಾರೆ, ನಮಗೆ ಆ ಪೂರ್ಣ ಫಲನ ಕೊಡ್ತಾರೆ. ನಮ್ಮ ಮನಸ್ಸನ್ನು ಎಲ್ಲೋ ಇಟ್ಕೊಂಡು ನಾವಿಲ್ಲಿ ಕಾಟಾಚಾರಕ್ಕೆ ಪೂಜೆ ಮಾಡೋದಾದರೆ ಈ ವ್ರತನ ಮಾಡೋದು ಬೇಡ. ಆ ರೀತಿ ನೀವು ಮಾಡ್ತೀನಿ ಅನ್ನೋದಾದರೆ ಈ ವಿಡಿಯೋನ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ತುಂಬ ಕಟ್ಟುನಿಟ್ಟಾಗಿ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಂಡು ನಾವು ಈ ವ್ರತನ ಮಾಡ್ತೀವಿ ಅಂತ ಅಂದರೆ ಮಾತ್ರ ವಿಡಿಯೋನ ಮುಂದುವರಿಸಿ ವಿಡಿಯೋನ ನೋಡಿ. ಮೊದಲಿಗೆ ನಾನು ಯಾವ ಸ್ಥಳನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ದೆ. ನೀವು ಯಾವ ಸ್ಥಳನ ಆಯ್ಕೆ ಮಾಡ್ಕೊಂಡಿದ್ದೀರಾ ಆ ಸ್ಥಳನ ಶುದ್ಧತೆ ಮಾಡ್ಕೊಳ್ಬೇಕು. ಅಂದರೆ ನೀಟಾಗಿ ತೊಳ್ಕೊಂಡು ಸ್ವಚ್ಛತೆ ಮಾಡ್ಕೊಳ್ಬೇಕು. ಸ್ವಚ್ಛತೆ ಆದಮೇಲೆ ಆ ಸ್ಥಳಕ್ಕೆ ಗೋಮೂತ್ರನ ಸ್ವಲ್ಪ ಸಿಂಪಡಿಸ್ಕೊಳ್ಬೇಕು.
ಅಥವಾ ನಿಮ್ಮ ಮನೆಯಲ್ಲಿ ಗಂಗಾ ಜಲ ಇದೆ ಅಂತ ಅಂದರೆ ಅದನ್ನು ಕೂಡ ಸಿಂಪಡಣೆ ಮಾಡ್ಕೊಳ್ಬೋದು. ಅಷ್ಟಾದಮೇಲೆ ಅದ್ರ ಮೇಲೆ ಒಂದು ರಂಗೋಲಿನ ಹಾಕ್ಕೊಳ್ಬೇಕಾಗತ್ತೆ. ಆ ರಂಗೋಲಿ ಮೇಲೆ ಒಂದು ಪೀಠ ಅಂದರೆ ಒಂದು ಮರದ ಮಣೆ ಇಲ್ಲ ಅಂತ ಅಂದರೆ ಒಂದು ಸ್ವಚ್ಛವಾಗಿರ್ತಕ್ಕಂಥ ಮಣೆ ಯಾವುದಾದ್ರೂ ಆಯಿತು, ಒಂದು ಮಣೆನ ಇಟ್ಕೊಳ್ಬೇಕಾಗತ್ತೆ. ಆ ಮಣೆನೂ ಕೂಡ ಅಷ್ಟೇ ಚೆನ್ನಾಗಿ ಶುದ್ಧೀಕರಿಸಿ ಸ್ವಲ್ಪ ಗಂಗಾಜಲ ಅಥವಾ ಗೋಮೂತ್ರನ ಸಿಂಪಡಿಸಿ ಇಡಬೇಕಾಗತ್ತೆ. ಮತ್ತು ಅದ್ರ ಮೇಲೂ ಕೂಡ ಒಂದು ಚಿಕ್ಕದಾಗಿ ರಂಗೋಲಿನ ಹಾಕ್ಕೊಳ್ಬೇಕು. ನಾವು ಯಾವಾಗಲೇ ಆಗಲಿ ರಾಯರನ ಪೂಜೆ ಮಾಡಬೇಕಾದ್ರೆ ಮೊದಲು ನಾವು ಗಣೇಶನನ್ನು ಪೂಜೆ ಮಾಡಬೇಕು. ವಿಘ್ನ ವಿನಾಶಕ ಅವರಿಗೆ ಮೊದಲ ಪೂಜೆ ಯಾವಾಗಲೂ ಅಷ್ಟೇ. ಚಿಕ್ಕದೊಂದು ಗಣೇಶನ ವಿಗ್ರಹ ಇದೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಗಣೇಶನ ವಿಗ್ರಹನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರಿನ ಅಭಿಷೇಕ ಮಾಡಿ ಹಾಗೆ ಕುಂಕುಮ ಹಚ್ಚಿ ಹೂವು, ಗಣೇಶನಿಗೆ ಮೇಯ್ನ್ ಬೇಕಾಗಿರೋದು ಗರ್ಕೆ, ಇದನ್ನೆಲ್ಲ ಇಟ್ಟು ಒಂದು ಚಿಕ್ಕದಾಗಿ ಏನಾದರೂ ನೈವೇದ್ಯ ಕೂಡ ಇಡಿ ಗಣೇಶನಿಗೆ ಇಷ್ಟ ಆಗಿರ್ತಕ್ಕಂಥದ್ದು ಇಟ್ಬಿಟ್ಟು ಪೂಜೆನ ಮಾಡ್ಕೊಳ್ಳಿ ಫಸ್ಟು ಗಣೇಶನಿಗೆ. ನಂತರ ಗಣೇಶನ ಪೂಜೆ ಆದಮೇಲೆ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಅಥವಾ ಫೋಟೋ ನಿಮ್ಮ ಮನೆಯಲ್ಲಿ ಏನಿರುತ್ತೆ ಅದನ್ನು ತಂದು, ವಿಗ್ರಹ ಇದ್ದರೆ ಇನ್ನೂ ಈಸಿ ಆಗುತ್ತೆ ಮಣೆ ಮೇಲೆ ಇಡೋದಕ್ಕೆ. ಫೋಟೋ ಆದರೆ ನೀವು ಸ್ವಲ್ಪ ಹಿಂದ್ಗಡೆಗೆ ಏನಾದರೂ ಒರ್ಗಿಸ್ಕೊಳ್ಳೋದಕ್ಕೆ ಆಲ್ಟರ್ನೇಟಿವ್ ಆಗಿ ಏನಾದರೂ ಇಟ್ಕೊಳ್ಬೇಕಾಗತ್ತೆ. ಫೋಟೋ ಇಟ್ಟು ಫೋಟೋನ ಫಸ್ಟ್ ಮೊದಲನೇದಾಗಿ ಅದನ್ನು ಸ್ವಚ್ಛತೆ ಮಾಡ್ಕೊಳ್ಬೇಕು. ಫೋಟೋ ಅಥವಾ ವಿಗ್ರಹ ಸ್ವಚ್ಛತೆ ಆದಮೇಲೆ ಮೊದಲನೇದಾಗಿ ಗಂಧ ಲೇಪನ ಮಾಡಬೇಕು. ರಾಯರಿಗೆ ಇಷ್ಟವಾಗಿರ್ತಕ್ಕಂಥ ಗಂಧ, ರಾಯರಿಗೆ ಇಷ್ಟವಾಗಿರ್ತಕ್ಕಂಥದ್ದು ಗೋಪಿ ಚಂದನ. ಆದಷ್ಟು ಗೋಪಿ ಚಂದನ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ, ಅಲ್ಲಿಂದ ತಂದು ಗೋಪಿ ಚಂದನನ ಇಟ್ಕೊಳ್ಳಿ. ಯಾರೆಲ್ಲ ರಾಯರ ಪೂಜೆ ಮಾಡ್ತಾ ಇದ್ದೀರೋ ಅವರು ಗೋಪಿ ಚಂದನನ ತಂದಿಟ್ಕೊಳ್ಳಿ. ನನ್ನ ವಿಡಿಯೋದಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ನಾನಲ್ಲಿ ಇಟ್ಟಿದ್ದೀನಿ ಒಂದು ಪೀಸು ಗೋಪಿ ಚಂದನನ, ಅದೇ ರೀತಿಯಾಗಿರುತ್ತೆ. ಗಂಧ ಲೇಪನ ಮಾಡಾದ್ಮೇಲೆ ನೆಕ್ಸ್ಟು ರಾಯರಿಗೆ ಇಷ್ಟವಾಗಿರ್ತಕ್ಕಂಥದ್ದು ತುಳಸಿ ಮಾಲೆ ಅಥವಾ ತುಳಸಿ ದಳಗಳು. ತುಳಸಿಯಿಂದ ಅಲಂಕಾರನ ಮಾಡಿ ಜೊತೆಗೆ ಇನ್ಯಾವುದೆಲ್ಲ ನಿಮಗೆ ಹೂಗಳು ಸಿಗುತ್ತೋ ಎಲ್ಲ ಹೂನು ತಂದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ, ನಾನೀಗ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಬೇಕಾದ್ರೂ ಕೂಡ ನಾನು ಯಾವಾಗಲೂ ನಮ್ಮನೆ ರಾಘವೇಂದ್ರ ಸ್ವಾಮಿ ಫೋಟೋ ಏನಿದೆ ಈ ರೀತಿಯಾಗಿ ಅಲಂಕಾರ ಮಾಡ್ಕೊತೀನಿ. ಬಟ್ ಪ್ರತಿ ಗುರುವಾರ ಬೇರೆ ಬೇರೆ ಹೂಗಳನ್ನ ತೊಗೊಂಡು ಬರ್ತೀನಿ. ಇವತ್ತು ನೀವು ಏನು ನೋಡ್ತಾ ಇದ್ದೀರಾ ಈ ಅಲಂಕಾರನ ನಾನು ರಾಯರ ವರ್ಧಂತಿಗೆ ಅಂತೇಳಿ ಮಾಡಿದ್ದು. ಸೊ ನಾನು ಪ್ರತಿ ಗುರುವಾರ ಬೇರೆ ಬೇರೆ ಹೂಗಳಿಂದ ರಾಯರ ಫೋಟೋನ ಅಲಂಕಾರ ಮಾಡ್ತೀನಿ. ನೀವು ಅದೇ ರೀತಿ ನಿಮ್ಗೆ ಯಾವ ಹೂವು ಇಷ್ಟ ಆಗುತ್ತೆ ತುಳಸಿ ಜೊತೆಗೆ ಆ ಹೂಗಳನ್ನ ಕೂಡ ಬಳಸ್ಕೊಳ್ಬೋದು. ಹೂವಿಂದ ಅಲಂಕರಿಸಿ ಆದಮೇಲೆ ರಾಯರ ಎರಡೂ ಬದಿನಲ್ಲೂ ಕೂಡ ತುಪ್ಪದ ದೀಪಗಳನ್ನ ಹಚ್ಚಬೇಕಾಗತ್ತೆ. ಹಾಗೆ ರಾಯರಿಗೆ ಇಷ್ಟವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ನೈವೇದ್ಯನೂ ಕೂಡ ಮಾಡಬೇಕಾಗತ್ತೆ. ಇಷ್ಟು ಮಾಡಿದ ನಂತರ ನೀವು ರಾಯರ ಪೂಜೆನ ಮಾಡಿ, ಅಂದರೆ ರಾಯರಿಗೆ ಆದಷ್ಟು ತುಪ್ಪದ ಆರತಿನೇ ಮಾಡೋಕ್ಕೆ ಪ್ರಯತ್ನ ಪಡಿ. ಏಕೆಂದರೆ ರಾಯರಿಗೆ ನಾವು ಗಂಧದ ಕಡ್ಡಿಲಿ ಪೂಜೆ ಮಾಡೋ ಹಾಗಿಲ್ಲ. ಹಾಗಾಗಿ ತುಪ್ಪದ ಆರತಿನೇ ಮಾಡಿ. ತುಪ್ಪ ನಮ್ಮ ಮನೇಲಿ ಇಲ್ಲವೇ ಇಲ್ಲ ಅಂತ ಅಂದರೆ ಈಗ ನಾವೇನು ಎಣ್ಣೆ ಬಳಸ್ತೀವಿ ದೀಪಕ್ಕೆ ಅದರಲ್ಲೇ ಕೂಡ ಮಾಡ್ಕೊಳ್ಬೋದು. ರಾಯರ ಪೂಜೆ ಮತ್ತು ಗಣಪತಿ ಪೂಜೆ ಎಲ್ಲ ಆದಮೇಲೆ ನಿಮ್ಮ ಕೈಯಲ್ಲಿ 2 ಅಥವಾ 3 ತುಳಸಿ ಎಲೆಗಳನ್ನು ಇಟ್ಕೊಂಡು ಅವುಗಳನ್ನು ಒಂದು ಕೈ ಮೇಲಿಟ್ಟು ಇನ್ನೊಂದು ಕೈಯಿಂದ ಮುಚ್ಚಿ ಫೋಟೋ ಮತ್ತು ಅಥವಾ ರಾಯರದ್ದು ವಿಗ್ರಹ ಏನಿರುತ್ತೆ ಸುತ್ತ ನಾವು 11 ಪ್ರದಕ್ಷಿಣೆನ ಹಾಕಬೇಕಾಗತ್ತೆ. ಅದನ್ನು ತುಳಸಿ ದಳನ ಕೈಯಲ್ಲಿ ಇಟ್ಕೊಂಡು 11 ಪ್ರದಕ್ಷಿಣೆನ ಹಾಕಬೇಕಾಗತ್ತೆ. 11 ಪ್ರದಕ್ಷಿಣೆ ಹಾಕಬೇಕಾದ್ರೆ ಈ ಮಂತ್ರನ ಪಠಣೆ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಮಂತ್ರನ ನಾವು ಕನಿಷ್ಠ ಪಕ್ಷ 11 ಬಾರಿ ಆದ್ರೂ ಪಠಣೆ ಮಾಡಬೇಕು. ಎಷ್ಟು ಸರಿ ಬೇಕಾದರೂ ಮಾಡ್ಬೋದು, ಆದರೆ ನಿಮಗೆ ಜಾಸ್ತಿ ಟೈಮ್ ಮಾಡೋಕ್ಕಾಗಲ್ಲ ಅಂದರೆ ಕನಿಷ್ಠ 11 ಬಾರಿ ಆದ್ರೂ ಪಠಣೆ ಮಾಡಲೇಬೇಕು. 11 ಸುತ್ತು ಪ್ರದಕ್ಷಿಣೆಗೆ 11 ಬಾರಿ ಮಂತ್ರನ ಪಠಣೆ ಮಾಡಿ ನಾವು ಪೂಜೆನ ಮುಗಿಸ್ಕೊಳ್ಬೇಕಾಗತ್ತೆ. ಪ್ರದಕ್ಷಿಣೆ ಆದಮೇಲೆ ಕೈಲಿರ್ತಕ್ಕಂಥ ತುಳಸಿ ಎಲೆಗಳನ್ನ ಹಿಡ್ದಿರ್ತೀವಲ್ವ ಅದನ್ನು ರಾಯರ ಮೇಲೆ ಸಿಂಪಡಿಸಿ, ಅಂದರೆ ರಾಯರ ಫೋಟೋ ಮೇಲೆ ಅಥವಾ ವಿಗ್ರಹ ಮೇಲೆ ಹಾಕಿ ಹಾಗೆ ನಮಸ್ಕಾರನ ಮಾಡ್ಕೋಬೇಕಾಗುತ್ತೆ. ಗಂಡಸರಾದರೆ ಸಾಷ್ಟಾಂಗ ನಮಸ್ಕಾರನ ಮಾಡಿ. 7 ದಿನವೂ ಈ ರೀತಿ ಮಾಡ್ಕೊಳ್ಳಿ. ಮತ್ತು ಯಾವ ಟೈಮಿಂಗ್ಸು ಅಂತ ಕೇಳ್ತೀರಾ, ನೀವು ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ. ಸಾಧ್ಯ ಆಗೋದೇ ಇಲ್ಲ ನಮಗೆ ಎದ್ದೇಳೋಕ್ಕಾಗಲ್ಲ ಅಂತ ಅನ್ನೋರು ಮುಸ್ಸಂಜೆಲಿ ಕೂಡ ಮಾಡ್ಕೊಳ್ಬೋದು. 7 ದಿನ ಆದಮೇಲೆ ರಾಯರ ಫೋಟೋ ಮುಂಚೆ ಎಲ್ಲಿತ್ತೋ ಅಲ್ಲಿಗೇ ಇಟ್ಬಿಡಿ, ಮಾಮೂಲಿಯಾಗಿ ಪೂಜೆ ಮಾಡ್ಕೊಂಡೋಗಿ. ನಿಮ್ಮ ಕಷ್ಟಗಳನ್ನ ರಾಯರ ಹತ್ರ ಹೇಳಿರ್ತೀರ, ಇನ್ನು ಚಿಂತೆನ ಬಿಟ್ಬಿಡಿ, ರಾಯರು ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ, ನಿಮ್ಮ ಕಷ್ಟಗಳನ್ನ ಕಳೀತಾರೆ.
ಕೊನೆಯ ದಿನ ಅಂದರೆ 7ನೇ ದಿನ ರಾಯರಿಗೆ ಒಂದು ಪಾಯಸದಿಂದ ನೈವೇದ್ಯನ ಮಾಡಿ ಅವತ್ತಿನ ಪೂಜೆನ ಮುಗಿಸಿ, ಹಾಗೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ಹಾಗೆ ಮತ್ತಷ್ಟು ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.